ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ ಅಂತ ನಮ್ಮೆಲ್ಲರ ಹಾರ್ಟ್ ಅನ್ನೇ ಕುಣಿಸೋ ರೀತಿ ಡಾನ್ಸ್ ಮಾಡಿದಂತ ನಮ್ರತ ಗೌಡ ಅವರಿಗೆ ಬರ್ಲಿ ಜೋರ ಚಪ್ಪಾಳೆ. ನಮ್ರತ ಅವರೇ, ಮೊದಲನೇದಾಗಿ ಬಹುಶಃ 100 ದಿನಗಳ ನಂತರ ಇಷ್ಟೊಂದು ಜನರನ್ನ ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರೋದು ಎಟ್ ಅ ಟೈಮ್ ಅನ್ಸುತ್ತೆ ಅಲ್ವಾ? ಹೇಗೆ ಅನ್ನಿಸ್ತಾ ಇದೆ ನಮ್ರತ? ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಫಸ್ಟು ಉಸಿರು ಒಂದೆರಡು ಸಲ ದೀರ್ಘ ಉಸಿರಾಟ ಮಾಡಿ, ಪಾಪ ಫುಲ್ ಡಾನ್ಸ್ ಮಾಡಿ ನಿಮ್ಮನ್ನೆಲ್ಲ ನೋಡಿ ಖುಷಿಯಾಗಿ ಉಸಿರು ತಗೋತಾಳೆ. ಓಕೆ, ಅವಿ ಗುಡ್. ಎಸ್, ನಮ್ರತ ಅವ್ರ ಮಾತು ಕೇಳೋಣ. ಪಾಂಡವಪುರಕ್ಕೆ ಇವತ್ತು ಬಂದಿದ್ದಾರೆ, ಇಷ್ಟು ಜನರ ಒಟ್ಟಿಗೆ ನೋಡ್ತಾ ಇರೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ. ಹೇಳಿ. ನಮಸ್ಕಾರ ಪಾಂಡವಪುರ. ಇಷ್ಟೇನಾ? ಅಷ್ಟು ನೋಡೋಷ್ಟು ದೂರ ಜನ ಇದ್ದೀರಾ? ಇಷ್ಟೇನಾ ಎನರ್ಜಿ? ನಮಸ್ಕಾರ ಪಾಂಡವಪುರ. ಅದು ಪಾಂಡವಪುರ ಅಂದ್ರೆ. ಸೊ ಇದು ನನ್ನ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್. ಅಂದ್ರೆ ಇಷ್ಟು ಜನನ ನಾನು ನೋಡಿ. ಸೆಂಟ್ರಿಗೆ ಬನ್ನಿ. ಹಾಯ್, ಖುಷಿ ಆಗ್ತಿದೆ. 2ನೇ ಬಾರಿ ನಾನು ಪಾಂಡವಪುರದಲ್ಲಿ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರೋದು. ಗೊತ್ತಿರಲಿಲ್ಲ ನನಗೆ ಕಾಟೇರ ಇಂಥ ಒಂದು ದೊಡ್ಡ ಯಶಸ್ವಿಯಾದ ಸಿನಿಮಾ ಆಗಿದೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಡೀ ತಂಡಕ್ಕೆ, ಡಿ ಬಾಸ್ ಸರ್ಗೆ ಹಾಗೆ ಇಡೀ ಕಾಟೇರ ಸಿನಿಮಾದ ತಂಡಕ್ಕೆ ಮೊದಲನೇದಾಗಿ ಹಾರ್ದಿಕ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಹಾಗೆ ನನ್ನ ಇಲ್ಲಿ ಕರೆಸ್ಕೊಂಡು ಇಲ್ಲಿ ಇಷ್ಟು ಜನದ ನಡುವೆ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂತ ಪುಟ್ಟಣ್ಣಯ್ಯ ಸರ್ಗೆ ಹಾಗೆ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ನಮ್ರತ ಅವರು ಮನೆಯಿಂದ ಹೊರಗಡೆ ಬಂದು ಬರೀ 2-3 ದಿನ ಆಗಿದೆ. ಕಾಟೇರ ಸಿನಿಮಾ ಯಾವಾಗ ನೋಡ್ತಾ ಇದ್ದೀರಾ? ನಾಳಿದ್ದು ಫಿನಾಲೆ ಇದೆ. ಫಿನಾಲೆ ಮುಗ್ದಿದ ತಕ್ಷಣ ನಾವೆಲ್ಲರೂ ಟೀಮ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಓಹೋ, ಓಕೆ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆಗೆ ಬಂದು ಡಾನ್ಸ್ ಮಾಡಿ ಡಿ ಬಾಸ್ ಸೆಲೆಬ್ರಿಟೀಸ್ನ ಈ ವೇದಿಕೆಯಲ್ಲಿ ನೋಡಿ ನೀವು ಖುಷಿಯಾಗಿ ಮನೆ ಹೋಗ್ತಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಒನ್ಸ್. ಎಸ್, ಥ್ಯಾಂಕ್ ಯು ಗೈಸ್. ಬಾಯ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.